ಕಾರ್ವಿಂಗ್ಸ್. ಇದನ್ನು 3D ಅಂತ ಕಾರ್ವಿಂಗ್ಸ್ ಅಂತ ಕರೀತಾರೆ. ಈ 3D ಕಾರ್ವಿಂಗ್ಸ್ ಹೆಂಗಿತ್ತಂದರೆ ನಿಮಗೆ ತೋರಿಸ್ತಾ ಇರೋಂಥದ್ದು. ಇಲ್ಲಿ ನೋಡಿ, ನಮಗೆ ನೋಡಿದಾಗ ಮೊದಲು ದೊಡ್ಡ ಕೋತಿ ಕೂತ್ಕೊಂಡ್ರೆ ದೊಡ್ಡ ಕೈ ಕಾಣ್ತಾರೆ, ಚಿಕ್ಕ ಕೈ ಕಾಣ್ತಾರೆ, ಚಿಕ್ಕ ಕೋತಿ ಕೆಳಗಡೆ ಕೂತ್ಕೊಂಡಿರೋಂಥದ್ದು. ದೊಡ್ಡ ಕೋತಿ ಏನು ಮಾಡಿ ಚಿಕ್ಕ ಕೋತಿ ಕೆಳಗಡೆಯಿಂದ ಮೇಲೆ ಎಳ್ಕೊಳ್ತಾರಂಥ ದೃಶ್ಯ ಹಿಂಗೆ. ಓಕೆನಾ. ನೆಕ್ಸ್ಟು ನಿಮಗೆ ಇಲ್ಲಿ ನೋಡಿದಾಗ ನಮಗೆ ಹನುಮಂತನ ಬಲಗಡೆ ಕಾಲು, ಸ್ವಲ್ಪ ಈ ಕಡೆ ಬಂದು ನೋಡಿ. ಹನುಮಂತನ ಬಲಗಡೆ ಕಾಲು, ಎಡಗಡೆ ಕಾಲು, ಬಾಲ, ದೇಹ, ತಲೆಭಾಗ. ಹನುಮಂತ ಕಿಷ್ಕಿಂಧ ಟು ಲಂಕಾ ಆರ್ತಾ ಇರೋಂಥ ದೃಶ್ಯ. ಈ ಕಡೆಯಿಂದ ನೋಡಿದಾಗ ಹನುಮಂತ ಲಂಕೆ ಆರುವಂಥ ದೃಶ್ಯ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರೋಂಥದ್ದು. ನೆಕ್ಸ್ಟ್ ನೀವು ಹೀಗೆ ನೋಡಿದಾಗ, ಮುಂದಿನಿಂದ ನೋಡಿದಾಗ ಹಾವಿನ ಒಂದು ತಲೆಭಾಗ ಕಾಣಿಸ್ತಾ ಇರೋಂಥದ್ದು. ಹಾವಿನ ತಲೆಭಾಗದಕ್ಕೆ ಕೆಳಗಡೆ ಲಿಂಗ ಕಾಣಿಸ್ತಾ ಇರೋಂಥದ್ದು. ಇದನ್ನು ಶಿವಲಿಂಗ ಅಂತ ಕರೀತಾರೆ. ಹಾವು ಮತ್ತು ಶಿವಲಿಂಗ ನೋಡ್ತಾ ಇರೋಂಥದ್ದು. ಓಕೆನಾ. ನೆಕ್ಸ್ಟ್ ನಾವು ಈ ಕಡೆಯಿಂದ ಬಂದಾಗ ಹನುಮಂತ ಅಂದರೆ ದೊಡ್ಡ ಕೋತಿ ಕೂತ್ಕೊಂಡಿರೋಂಥ ಅದ್ರ ಬಾಲನ್ನು ಕಾಣಿಸ್ತಾ ಇರೋಂಥದ್ದು. ಚಿಕ್ಕ ಕೋತಿ ಅಂದರೆ ದೊಡ್ಡ ಕೋತಿ ಚಿಕ್ಕ ಕೋತಿಯನ್ನು ಹಾಲನ್ನು ಉಣಿಸ್ತಾ ಇರೋಂಥದ್ದು ದೊಡ್ಡ ಕೋತಿ. ಹಾಗೆ ಈ ಕಡೆಯಿಂದ ನೋಡಿದಾಗ ನೇರವಾಗಿ ನೋಡಿದಾಗ ಒಂದು ಕಪ್ಪೆ ನೀರಿಗೆ ಆರ್ತಾ ಇರೋಂಗೆ ಕಾಣುತ್ತೆ. ಕಪ್ಪೆ ಒಂದು ನೀರಿಗೆ ಆರ್ತಾ ಇರುವಂಥ ದೃಶ್ಯ, ಜಿಗ್ತಾ ಇರುವಂಥ ದೃಶ್ಯ. ಒಂದರಲ್ಲಿ ಎಷ್ಟೊಂದು ಅದ್ಭುತವಂತ ಶಿಲ್ಪಿ ಕೈ ಚಳಕ. ನೀವು ಜಸ್ಟ್ ಇಮೇಜಿಂದ ಮಾಡಿದಾಗ ಹಾವಿ ಒಂದು ಸರಾಸರಿ ಮೂವ್ ಆಗ್ತಿರೋವಂಥ ದೃಶ್ಯ ಈ ಆ್ಯಂಗಲಲ್ಲಿ. ನೆಕ್ಸ್ಟ್ ಹಿಂಗೆ ನೀವು ಕ್ಲೋಸ್ ಮಾಡಿ ಹಿಂಗೆ ನೋಡಿದಾಗ ನಿಮಗೆ ಒಂದು ಗೊರಿಲ್ಲಾ ಸಿಟ್ಟಿಂಗ್ ಪೊಸಿಷನ್ ಕಾಣಿಸುತ್ತೆ ಈ ಭಾಗದಲ್ಲಿ. ಯಾವ ಥರ ಒಂದು ಕಲ್ಪನೆ ಮಾಡಿ ನೋಡ್ಕೊಂಡು ಹೋದಾಗ ಆ ಥರ ಒಂದು ಶಿಲ್ಪಿ ಒಂದು ಕೈ ಚಳಕ ನೋಡುವಂಥ ಒಂದು ದೃಶ್ಯ ಕಾಣಿಸ್ತದೆ.